ಹೀಗೊಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಏನಕ್ಕಪ್ಪ ಅಂದರೆ ನಾವು 80s 90s ಅದರ ಆಚೆಗಿರೋ ಮಕ್ಕಳಿಗೆ ಅಥವಾ ಈಗ ದೊಡ್ಡವರಾಗಿರೋರಿಗೆ ಅಂದರೆ 90ಸ್ನ ಒಳಗಿರೋವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಶನಿವಾರ ಭಾನುವಾರ ರಜೆ ಬಂತು ಅಂದರೆ ಅಥವಾ ಯಾವ್ದಾರು ಹಬ್ಬದ ದಿನ ಹರಿದಿನ ಸ್ಕೂಲಿಗೆ ರಜೆ ಸಿಕ್ತು ಅಂದರೆ ನಮಗಿದ್ದಿದ್ದು ಟೈಮ್ ಪಾಸಿಂಗ್ ಅಲ್ಲ, ಎಲ್ಲಾದರೂ ಟೂರ್ ಹೋಗೋದಲ್ಲ, ಇದ್ದಿದ್ದ ಕೆಲಸ ಏನು ಅಂದರೆ ಓನ್ಲಿ ವೇದೆ ಆಫ್ ರುಟೀನ್ ಆಫ್ ದನ ಕಾಯೋದು. ನಾವು ದನ ಕಾಯೋರು, ನಮ್ಮನೆ ಅರಸಿವ ಕಾಯೋರು ಅಂತ ದನ ಕಾಯೋಕ್ಕೆ ಬಿಡ್ತಿದ್ರು. ಆಗ ನಮ್ಮ ಅಪ್ಪ ಗಾಡಿ ಎತ್ತುಗಳನ್ನ ಸಾಕ್ತಿದ್ರು. ಗಾಡಿ ಎತ್ತುಗಳು ಅಂದರೆ ಅವನ್ನ ಹೇಮಗಿರಿ ಜಾತ್ರೆಗೆ, ಬೇಬಿ ಜಾತ್ರೆಗೆ ಅಂತಾರಲ್ಲ, ಹಂಗೆ ಹೇಮಗಿರಿ ಜಾತ್ರೆ ಮಾಡ್ತಾರೆ ವರ್ಷಕ್ಕೊಂದ್ಸಲ. ಗಾಡಿ ಮೇಲೆ ಹುಲ್ಲು, ಬಿಂದಿಗೆ, ತಪ್ಪಲೆ, ಖಾರದ ಪುಡಿ, ಸಾಂಬಾರು ಪುಡಿ, ಅಕ್ಕಿ, ಬೇಳೆ, ತಟ್ಟೆ, ಲೋಟ, ದನಿಗೆ ಮಾಡ್ಕೊ ಕಲ್ಗಚ್ಚಿನ ಬಕೆಟು, ಕಲ್ಗೊಚ್ಚಿಗೆ ಹಾಕೋವಂಥ ಹೊಟ್ಟು, ಏನೇನು ಬೇಕು ಅದೆಲ್ಲನೂ ಜೋಡಿಸ್ಕೊಂಡು ಗಾಡಿ ಮೇಲೆ ಇಟ್ಕೊಂಡು, ಗಾಡಿ ಮೇಲೆಲ್ಲ ಜೋಡಿಸ್ಕೊಂಡು ಮತ್ತು ಹೋರಿಗಳಿಗೆ ಕೋಡ್ ನೀಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಿದ್ರು. ಹೋಗೋಕ್ಕಿಂತ ಮುಂಚೆ ಜಾತ್ರೆ ಪ್ರಿಪ್ರೇಷನ್ ಅಂತ ಮಾಡ್ತಾರೆ. ಹೇಗೆ ನಾವು ಮದುವೆಗಳಿಗೆ ಹೋಗುವಾಗ ನೇಲ್ ಪಾಲಿಷಿಂಗು, ನೇಲ್ ಪೇಂಟರು ಅಂತ ಮಾಡ್ತಾರಲ್ವ, ಐಬ್ರೋಸ್, ಫೇಸ್ ವಾಷಿಂಗ್, ಅದೇನೋ ನಾವು ಯಾವಾಗಲೂ ಮಾಡಿಸಿಲ್ಲ ಫೇಸ್ ವಾಷಿಂಗ್ ಎಲ್ಲ. ಐಬ್ರೋ ಮಾಡಿಸಿದ್ದೆ ಹೆಚ್ಚು, ಅದು ಕಾಲೇಜಿಗೆ ಹೋಗುವಾಗ ಮಾಡಿಸಿದ್ದು ಅಷ್ಟೇ. ಇನ್ನು ಫೇಸ್ ವಾಷಿಂಗ್ ಎಲ್ಲ ಅದೇನು ಅಂತಲೂ ಗೊತ್ತಿಲ್ಲ. ಹಂಗೆ ಪ್ರಿಪ್ರೇಷನ್ ನಡೀತಿತ್ತು ನಮ್ಮ ರಾಜಗಳಿಗೆ, ಹೋರಿಗಳಿಗೆ. ಅವತ್ತಿಗೆ ಗೌಸ್ಗಳು ನಮ್ಮನೇಲಿ ಇನ್ನೂ ಇದೆ, ಅದ್ರ ಗೌಸ್ಗಳು, ಟೇಪು, ಬಲೂನು, ಕಾಲಿಗೆ ಗೆಜ್ಜೆ, ಕರಿದಾರ, ಕರಿ ಉರಿ ಎಲ್ಲ ಕಟ್ಟಿ ಗಾಡಿ ಮೇಕೆ ಎಲ್ಲ ಸಾಮಾನು ಏರಿಸಿ ಅದ್ರ ಮೇಕೊಂದು ಟಾರ್ಪಲ್ ಹಾಕಿ ಹೇಮಗಿರಿ ಜಾತ್ರೆಗೆ ಇನ್ನೊಂದು ಹೊರಡೋರು. ನಾಳೆ ಅಥವಾ ನಾಡಿದ್ದು ಜಾತ್ರೆ ಅನ್ನೋವಾಗ ಹೋಗಿ ಈ ಒಂದು ವಾರ ಜಾತ್ರೆ ಇರೋದಲ್ವ, ಬೇಗ ವ್ಯಾಪಾರ ಆಗಿ ಎತ್ತುಗಳೆಲ್ಲ ವ್ಯಾಪಾರ ಆದರೆ ಬೇಗ ಬಂದುಬಿಡೋರು. ಅಥವಾ ಎತ್ತುಗಳೇನಾದ್ರು ಕಡಿಮೆಗೆ ಹೋಗಿ ಯಾವಾಗಲೂ ವಾಪಸ್ ಬಂದಿಲ್ಲ, ಅಥವಾ ಹಂಗೆ ಮಾಡೋರು ಇದ್ದಾರೆ. ಕಡಿಮೆ ಕೇಳಿ ಗಿಟ್ಟಿಲ್ಲ ಅಂತ ವಾಪಸ್ ತರೋರು ಇದ್ದಾರೆ. ನಮ್ಮನೆ ಯಾವಾಗಲೂ ಹಂಗೆ ವಾಪಸ್ ತರ್ತಿರ್ಲಿಲ್ಲ, ಏಕೆಂದರೆ ನಮ್ಮ ಹೋರಿಗಳು ಹಂಗಿರ್ತಿದ್ದೋ. ಅರ್ಧಂಬರ್ಧ ಬೇಯಿಸಿರೋ ಹುಳ್ಳಿಕಾಳು, ಹುಳ್ಳಿನ ಉನಿ ಹಾಕಂಗಿಲ್ಲ, ಬೇಯಿಸಿ ಉಪ್ಪು ಹಾಕಂಗಿಲ್ಲ, ಪೂರ್ತಿ ಬೇಯಿಸೋಗೋಗಿಲ್ಲ, ಕಾಳು ಹೊಟ್ಟೆ ಹೊಡೆಯಂಗಿಲ್ಲ ಅಂತಾರೆ. ಅದು ಹಳ್ಳಿಯವ್ರಿಗೆ ಮಾತ್ರ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಹೊಟ್ಟೆ ಹೊಡಿದಂಗೆ ಬೇಯಿಸಿ ಇಡೋದು ಜಾತ್ರೆ ಟೈಮಲ್ಲಿ. ಅವಕ್ಕೆ ತಯಾರಿ, ಆಮೇಲೆ ಕೊಂಬೆರಿಯೋದು, ಕೊಂಬಿಗೆ ಎಣ್ಣೆ ತಿಕ್ಕೋದು, ದಿನ ಮೈ ತೊಳೆಯೋದು, ಇದೆಲ್ಲ ಪ್ರಿಪ್ರೇಷನ್ ಇರ್ತದೆ. ಹಂಗೆ ಅಂಥ ಎತ್ತುಗಳನ್ನ ನಾನು ನಮ್ಮ ಅಣ್ಣ ನನ್ನ ತಮ್ಮ ಮೇಯ್ಸೋಕ್ಕೆ ಹೋಗ್ತಿದ್ದೋ. ನಮ್ಮಪ್ಪ ಇಲ್ಲದೇ ಇರೋ ದಿವಸ, ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಿರೋ ದಿವಸ, ಸ್ಕೂಲಿಂದ ಬಂದಮೇಲೆ ಹೊಲ್ದ ಹತ್ರ ಇದ್ರೆ ಹಿಡ್ಕೊಬಂದು ಮೇವು ಹಾಕೋದು, ಇನ್ನೊಂದು ಕಟ್ಟಾಕೋದು ಎಲ್ಲನೂ ಮಾಡ್ತಿದ್ವಿ. ನನಗೆ ಆಲ್ಮೋಸ್ಟ್ ಯಾವ ಹಸುಗಳು ಅಥವಾ ಹಾಯ್ತವೆ ಬೇರೆಯವ್ರಿಗೆಲ್ಲ ಅನ್ನೋವು, ಒದಿತವೆ ಬೇರೆಯವ್ರಿಗೆಲ್ಲ ಅನ್ನೋವು ನನಗೆ ಒಕ್ಕೊಬಿಡ್ತವೆ. ಒಬ್ಬೊಬ್ರು ಹೇಳ್ತಾರೆ ಅವ್ರ ಬೆವ್ರ ಗುಣ್ಕಳಿಗೆ ಹೊಂದ್ಕೋತವೆ ಯಾವ ದನ ಇದ್ರೂ. ಹಾಗೆ ಎಂಥ ದನ ಇದ್ರೂ ನಾನು ಒಗ್ಗಿಸ್ಕೊತೀನಿ. 1 ದಿವಸ 2 ದಿವಸ ಅವು ಡಿಫೆನ್ಸ್ ಮಾಡಿದ್ರೂ 3-4 ದಿವಸಕ್ಕೆ ಒಗ್ಗಿಸ್ಕೊಬಿಡ್ತೀನಿ. ಅದು ಚಿಕ್ಕದ್ರಿಂದ ಇರೋ ಟ್ಯಾಲೆಂಟ ಅಂತಲೂ ಗೊತ್ತಿಲ್ಲ, ಅದು ನನ್ನ ಮಾತೃಗುಣ ಅಂತಲೂ ಗೊತ್ತಿಲ್ಲ, ಒಕ್ಕೊಬಿಡ್ತಾರೆ. ಈಗ ಒಂದು ದಿವಸ ಗದ್ದೆ ನಮ್ಮ ಕಡೆ ಗದ್ದೆ ಅಂದರೆ ನಾಲೆ ಗದ್ದೆ ಅಲ್ಲ, ಕೆರೆ, ದೊಡ್ಡ ಕೆರೆ, ಚಿಕ್ಕ ಕೆರೆ ಅಂತ, ಏರಿಕಟ್ಟೆ. ಆ ಕಟ್ಟೆ ಕೆಳಗೆ ನಮ್ಮ ಗದ್ದೆ. ಆಗ ವ್ಯವಸಾಯ ಮಾಡೋಕ್ಕೆ ಮಳೆ ಆಧಾರಿತ ವ್ಯವಸಾಯ, ಈಗಲಷ್ಟು ಬೋರ್ ಇಲ್ಲ, ಮಳೆ ಆಧಾರಿತ ಮತ್ತು ಕೆರೆ ಆಧಾರಿತ ವ್ಯವಸಾಯ ಅಷ್ಟೇ.
ಗದ್ದೆಗೇನು ಯಾರು ಏನೂ ಮಾಡಿರಲಿಲ್ಲ. ದನ ಹೊಡ್ಕೊಂಡೋಗಿದ್ದೆ, ಅಂದರೆ ಹೋರಿನ ಹೊಡ್ಕೊಂಡೋಗಿದ್ದೆ. ನಮ್ಮ ಅಣ್ಣ ಎಲ್ಲೋಗಿದ್ನೋ ನೆನಪಿಲ್ಲ. ನಮ್ಮ ಅಪ್ಪ ಅಮ್ಮ ಏನೋ ಕೆಲಸ ಮಾಡ್ತಾಯಿದ್ರು ಅನಿಸುತ್ತೆ. ಒಂದು ಹೋರಿ ಎಲ್ಲರಿಗೂ ಹಾಯ್ತಾಯಿತ್ತು. ನಮ್ಮ ಅತ್ತೆ ಮಗಳಿಗೆ, ಲಕ್ಷ್ಮಿ ಅನ್ನೋಳಿಗೆ ಇಲ್ಲಿಗೆ ಆದ್ಬಿಟ್ಟಿತ್ತು, ಎಡ್ದ ಕಡೆ ಸೈಡ್ ಅನಿಸುತ್ತೆ. ಅವಳು ಕಟಾಕಿರತ್ತಾಗ ಬಡ್ಡೆಗೆ ಹೋದ್ಲು ಅಂದ್ಬಿಟ್ಟು ಇಲ್ಲಿಗೆ ಆದ್ಬಿಟ್ಟಿತ್ತು. ಆ ಚೇಷ್ಟೆ ಎಲ್ಲ ಮಾಡೋದಂದರೆ ಹಿಂಗೆ ಕೋಡಲ್ಲಿ ಹಿಂಗೆ ಅನ್ನೋದು, ಬಡ್ಡೆಗೆ ಬಂದವ್ರನ್ನ ಆಯೋದು, ಆ ಚೇಷ್ಟೆಗಳೆಲ್ಲ ಕುಚೇಷ್ಟೆ ಮಾಡ್ತಾಯಿತ್ತು. ನಾನು ಅದನ್ನು ಲೆಕ್ಕಕ್ಕೆ ತಗೊಂಡಿರಲಿಲ್ಲ. ನಮ್ಮಮ್ಮ ಅಂದರೆ ಒಂದು 6th 7th ಸ್ಟ್ಯಾಂಡರ್ಡ್ ಇರ್ಬೋದು. ಧೈರ್ಯ ಬಂಡಿ ನನ್ನನ್ನೇನು ಮಾಡ್ತವೆ ಆ ಥರ ಮೇಯಿಸ್ತಾ ಇದ್ದೆ. ಇದೇನು ಮಾಡಿಬಿಡ್ತು, ಐಲು ಅಂತಾರೆ ಹೋರಿಗಳಿಗೆ, ಐಲು ಬಂದು ಕಿತ್ಕೊಂಡದೆ ಅಂತಾರೆ. ಅಂದರೆ ಅದೇನು ಬೆದೆಗೆ ಬಂದೋ ಏನೋ ಮೋಸ್ಟ್ಲಿ ಇರಬೇಕು, ಕಿತ್ಕೊಂಬಿಟ್ಟೈತೆ. ನಾನು ಹೆಂಗೆ ಕಟ್ಟಾಕಿದ್ನೋ ಗೊತ್ತಿಲ್ಲ. ಕಿತ್ಕೊಂಬಿಟ್ಟು ಗದ್ದೆ ಬದ್ದ ಒಂದೇ ಸಮ ಇರಲ್ಲ, ಹೊಲದ ಥರ ಇರಲ್ಲ, ಏರಿಳಿತ, ಸ್ಟೆಪ್ ಬೈ ಸ್ಟೆಪ್ ಇರ್ತದೆ. ಅದು ಓಡಾಡ್ತೈತೆ. ನಾನು ಕೆರೆ ಏರಿ ಮೇಲೆ ರೋಡಲ್ಲಿ ಆಲದ ಮರ ಅದು ಬೇರಿರ್ತದೆ, ಮೇಲಿಂದ ಬಂದಿರ್ತದೆ ಬೇರು ನೆಲಕ್ಕೆ. ಅದನ್ನ ಇಟ್ಕೊಂಡು ಉಯ್ಯಾಲೆ ಆಡೋದು. ದೊಡ್ಡ ಆಲದ ಮರ ಇತ್ತು. ಆಲದ ಮರದ ಬೇರನ್ನ ಹಿಡ್ಕೊಂಡು ತೂಗುಯ್ಯಾಲೆ ಆಡೋದು ನೋಡಿದಾಗ ಅದು ಕಿತ್ಕೊಂಬಿಟ್ಟು ಮೇಲೆ ಕೆಳಗೆ ಎಲ್ಲ ಓಡಾಡ್ತೈತೆ. ಏನಕ್ಕೆ ಹಿಂಗೆ ಓಡಾಡ್ತೈತೆ ಅಂತ ಹೋದಾಗ ಅದು ಯಾವ ಜ್ಞಾನದಲ್ಲಿತ್ತೋ ಏನೋ ನನ್ನನ್ನೇ ಬೆರೆಸ್ಕೊಂಡು ಬಂದ್ಬಿಡ್ತು. ಹೊಡೆದೆ ಕಿರ್ಚಣ ಅಂದರೆ ಬಾಯಿ ಬತ್ತೆ ಎಲ್ಲ. ಆಮೇಲೆ ನೋಡಿದ್ರಲ್ಲಿ ಸರೌಂಡಿಂಗ್ಸಲ್ಲಿ ಯಾರು ಜನಗಳೇ ಇಲ್ಲ. ನನ್ನ ಕತೆ ಇವತ್ತು ಆಯಿತು, ನಾನು ಸತ್ತೆ. ನನ್ನ ಕೈಲಿ ಆಗೋ ಅಷ್ಟು ನಾನು ಹೊಡೆದೆ ಆಗಲೇ ಇಲ್ಲ. ಒಂದು ಸರ್ಟನ್ ಪೀಕ್ ಟೈಮಲ್ಲಿ ಬಿದ್ದೆ. ಹಂಗೆ ತನಕ ಬಿದ್ದು ಇನ್ನೇನು ನಾನು ಸತ್ತೆ ಅಂತ ನನಗೆ ಫುಲ್ಲು ಬ್ಲ್ಯಾಕ್ ಔಟ್ ಆಗೋಯ್ತು ನನ್ನ ಮೈಂಡು. ಬಿದ್ದಿದ್ದಕ್ಕನ ನಮ್ಮನೆ ಪಕ್ಕದವರು ಪ್ರಸನ್ನಣ್ಣ ಅಂತ, ಸಾರಿ ಮೆನ್ಷನ್ ದ ಶಾರ್ಟ್ ಫಾರ್ಮ್ KCP ಅಂತ ಕರೀತಾರೆ. ಅವಣ್ಣ ಬಂದು ಎಲ್ಲಿದ್ನ ಗೊತ್ತಿಲ್ಲ ಪಾಪ, ಬಂದು ಪಟ್ಟಂತ ಹಸುನ ಇಟ್ಕೊಬಿಟ್ಟಿದ್ದ ಹೋರಿನ. ಅದೊಂದು ಮೆಮೊರಿ ಕಂಡ್ರೆ ನನಗೆ ಈಗ್ಲೂ ಅದು ಬ್ರೇಕ್ ಇಲ್ದಂಗೆ ಕಾಡ್ತಾನೆ ಇರುತ್ತೆ ನನ್ನ ಲೈಫಲ್ಲಿ. ಹಂಗೊಂದು ಸಲ ಆಗೋಗಿದ್ರೆ ನಾನು ಇಲ್ಲಿ ತನಕ ಈ ಜರ್ನಿನೆಲ್ಲ ನೋಡೋಕ್ಕಾಗ್ತಿರ್ಲಿಲ್ವೇನೋ. ಅದಕ್ಕೆ ಈ ಜರ್ನಿ ಎಲ್ಲ ನೋಡಲಿ ಅಂತ ನನ್ನನ್ನು ದೇವರು ಆ ಮನುಷ್ಯನ ರೂಪದಲ್ಲಿ ಬಂದು ನಾನು ಕಾಪಾಡಿದ್ನೇನೋ ಅಂತ ಅನಿಸುತ್ತೆ. ನಿಮಗೂ ಇದೇ ಥರ ಯಾವ್ದಾದ್ರು ಮೆಮೊರೀಸ್ ಇದ್ದರೆ, ನೀವು ಯಾವಾಗನಾದ್ರು ಚಿಕ್ಕದಲ್ಲಿ ದನ ಕಾದಿದ್ರೆ ಮೆಮೊರೀಸ್ನ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.